ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಇಳಕಲ್ ಸ್ಯಾರಿದು ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಆ ರೀತಿ ಇಳಕಲ್ ಸ್ಯಾರಿದು ಒಂದು ಎಂಬ್ರಾಯ್ಡ್ರಿಗೆ ಬಂದಿತ್ತು ವರ್ಕ್ ಹಾಕೋಕ್ಕೆ. ತುಂಬ ಅಂದರೆ ತುಂಬ ಸಿಂಪಲ್ ವರ್ಕು, ಅಂದರೆ ಕಾಲೇಜ್ ಹುಡುಗಿಯವಳು. ಸೊ ಹಾಗಾಗಿ ನನಗೆ ಜಾಸ್ತಿ ವರ್ಕ್ ಬೇಡ, ಒಂದು ಅರ್ಧ ಇಂಚು ಒಳಗಡೆ ಅಷ್ಟು ಅರ್ಧ ಇಂಚಿನಲ್ಲೇ ಆ ಡಿಸೈನು ಎಂಡ್ ಆಗಬೇಕು, ಅಷ್ಟೇ ಹಾಕ್ಕೊಡಕ್ಕ ಅಂತ ನನಗೆ ಕೊಟ್ಟು ಹೋದರು. ಇದು ಅರ್ಜೆಂಟ್ ಇತ್ತು, ಇವತ್ತು ಬೆಳಗ್ಗೆನೇ ಕೊಟ್ಟು ಹೋದರು. ನಾನು ಕೆಲಸ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ವರ್ಕ್ ಹಾಕೋಕ್ಕೆ. ಇವತ್ತು ಕಂಪ್ಲೀಟಾಗಿ ವರ್ಕ್ ಹಾಕಿ ಎಲ್ಲ ಸ್ಲೀವು ನೆಕ್ಕು ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಬಿಡಬೇಕು ಅಂತ. ನಾಳೆನೋ ನಾಳೆ ಬೇಕಂತಿದ್ರು ಇನ್ನು ಕಾಲೇಜ್ ಫಂಕ್ಷನ್ಗೋಸ್ಕರ. ಸೊ ಸಿಂಪಲ್ ಬರೀ ಒಂದು ಅರ್ಧ ಇಂಚಿನ ಅಷ್ಟರಲ್ಲೇ ನಾವು ಡಿಸೈನ್ನ ಕಂಪ್ಲೀಟ್ ಮಾಡೋಕ್ಕೆ ಈ ಒಂದು ಡಿಸೈನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನನ್ನ ಜೊತೆಗೆ, ನೀವು ನೋಡಿ ಹೇಗೆ ನಾನು ಅರ್ಧ ಇಂಚ್ ಒಳಗಡೆನೆ, ಅಂದರೆ ಅರ್ಧ ಇಂಚಷ್ಟರಲ್ಲೇ ನಾನು ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಮೊದಲಿಗೆ ಸ್ಯಾರಿ ಅಂದರೆ ಬ್ಲೌಸ್ ಕಲರ್ ಸ್ಯಾರಿನಲ್ಲಿ ಇರುವಂಥ ಝರಿ ಕಲರ್ ಯಾವುದಿತ್ತಲ್ವ, ಸೊ ಆ ಕಲರ್ ಝರಿನಲ್ಲಿ ಒಂದು ಸ್ಯಾಟಿನ್ ಲೈನ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ನೋಡಿ ಸ್ಯಾಟಿನ್ ಲೈನ್ ಹಾಕಿದ್ದಾಯಿತು. ಇವಾಗ ಸ್ಯಾರಿ ವೈಟ್ ಕಲರ್ ಇತ್ತು, ಸೊ ವೈಟ್ ಕಲರಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಒಂದು ಟ್ರೇಸಿಂಗ್ ಮಾಡ್ಕೊಂಡಿದ್ದೀನಿ, ಒಂದೇ ಸೈಜಲ್ಲಿ ಬರಲಿ ಅನ್ನೋ ಕಾರಣಕ್ಕೆ. ಏನು ವರ್ಕ್ ಹಾಕಿದ್ದೀನಲ್ವ ಅದರೊಳಗಡೆ ಇವಾಗ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ಅದೇನು ನಾವು ಮಾರ್ಕ್ ಮಾಡಿದ್ದೀವಲ್ವ, ಸೊ ಅಷ್ಟರೊಳಗಡೆ ಫಿಲ್ ಮಾಡ್ಕೊಂಡು ಹೋಗ್ತಾ ಹೋದರೆ ನಮಗೆ ಬೇಕಾಗಿರುವಂಥ ಒಂದು ಅರ್ಧ ಇಂಚಿನಲ್ಲಿ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫಿನಿಶಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಡಿಸೈನು. ಲಾಸ್ಟಲ್ಲಿ ಎಂಡಲ್ಲಿ ಹಾಕ್ತೀನಿ ಬೇಕಾದರೆ ಫೋಟೋ ನೋಡಿ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಎಂಬ್ರಾಯ್ಡ್ರಿಯಲ್ಲಿ ಏನಿಲ್ಲ ಅಂದರೂ ಈಗ ನಾನು ಕಲಿಯೋ ಸ್ಟೇಜಿನಲ್ಲೇ ಒಂದು 4 ಬ್ಲೌಸ್ಗೆ ಹಾಕಿದೆ ನಾನು. ಇನ್ನೂ ಒಂದು ಬ್ಲೌಸ್ ಇದೆ ಹಾಕುವಂಥದ್ದು, ಸೊ ಅದನ್ನು ಕೂಡ ಹಾಕಬೇಕು. ನೋಡಿ ಯಾವ ರೀತಿಯಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ವ ಅಷ್ಟರೊಳಗಡೆ ಹೇಗೆ ಫಿಲ್ ಮಾಡ್ಕೊತಾ ಇದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಅರ್ಧ ಇಂಚಿನಲ್ಲೇ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕೊಟ್ಟೆ ಅವರಿಗೆ. ತುಂಬಾ ಖುಷಿಪಟ್ಟರು ಈ ಒಂದು ಡಿಸೈನ್ ನೋಡಿ. ಹೇಳಿದಾಗೇ ಅಷ್ಟರೊಳಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಖುಷಿಪಟ್ಟರು. ಸೊ ನೋಡಿ ಕಂಪ್ಲೀಟಾಗಿ ನೆಕ್ಕಿಗೆಲ್ಲ ವರ್ಕ್ ಮಾಡಾದಮೇಲೆ ಇವಾಗ ಗೋಲ್ಡನ್ ಏನು ನಾನು ನೆಕ್ ಸ್ಯಾಟಿನ್ ಲೈನ್ ಹಾಕೋಕ್ಕೆ ಯೂಸ್ ಮಾಡಿದ್ನಲ್ವ ಝರಿ ಥ್ರೆಡ್ಡು, ಆ ಒಂದು ಝರಿ ಥ್ರೆಡ್ಡಲ್ಲಿ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಈ ಡಿಸೈನ್ಗೆ ಕಂಪ್ಲೀಟಾಗಿ ಎಲ್ಲದಕ್ಕೂ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತೆ ಔಟ್ಲೈನ್ ಕೊಡೋದ್ರಿಂದ, ಇಲ್ಲಾಂದರೆ ಬೋಲ್ಡ್ ಟೈಪೆಲ್ಲ ಅನಿಸ್ದಾಗತ್ತೆ. ಸೊ ಹಾಗಾಗಿ ನೋಡಿ ಇವಾಗ ಡಿಸೈನ್ ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ಬ್ಲೌಸು ಕಂಪ್ಲೀಟಾಗಿ ಸ್ಟಿಚ್ ಕೂಡ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಸೊ ನೋಡಿ ಎಷ್ಟು ನೀಟಾಗಿ ಬರೀ ಅರ್ಧ ಇಂಚಲ್ಲೇ ನಾನು ಅವರಿಗೆ ಈ ರೀತಿ ವರ್ಕ್ನ ಮಾಡಿಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಎಲ್ಲನೂ ಕೂಡ ಸೇಮ್ ಒಂದೇ ಅಳತೆನಲ್ಲೇ ಸ್ಟಿಚ್ ಆಗಿದೆ. ಸೊ ಹಾಗೆ ಅದಕ್ಕೆ ಕೂಡ ಔಟ್ಲೈನ್ ಕೊಟ್ಟಾಗ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ, ಎಷ್ಟು ಕರೆಕ್ಟಾಗಿ ಬಂದಿದೆ. ಇದಕ್ಕಿನ್ನೂ ನಾನು ಕಷಿ ಅಟ್ಯಾಚ್ ಮಾಡಬೇಕು. ಕಷಿ ಅಟ್ಯಾಚ್ ಮಾಡಿಲ್ಲ, ಇನ್ನೂ ಇದರದ್ದು ಕೆಲಸ ಬಾಕಿ ಇದೆ.
ನೋಡಿ ನೆಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಫ್ರಂಟು ಕೂಡ ಲೈನು ತೊಗೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಸ್ಲೀವು ನೋಡಿ, ಸ್ಲೀವ್ಗೆ ಈ ರೀತಿಯಾಗಿ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟರೆ ಅಷ್ಟೊಂದು ಕಾಣಲ್ಲ, ಝರಿ ಥ್ರೆಡ್ ಇರುತ್ತೆ, ಮತ್ತು ಸೂಜಿಗೆ ಈ ಎಳೆ ಎತ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕೊಟ್ಟು ಚಿಕ್ಕ ಚಿಕ್ಕ ಸಣ್ಣ ಸಣ್ಣದು ಪುಟ್ಟ ಕೊಟ್ಬಿಟ್ಟಿದ್ದೀನಿ. ಅದೇ ವೈಟ್ ಕಲರ್ ಥ್ರೆಡ್ಡಲ್ಲಿನೇ ಚಿಕ್ಕ ಚಿಕ್ಕ ಬುಟ್ಟ ಕೊಟ್ಟಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಧ ಇಂಚಿನಲ್ಲೇ ಅವ್ರಿಗೆ ಈ ಡಿಸೈನ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡಿಸೈನ್ ಚೆನ್ನಾಗಿದೆಯಾ ಏನು ಅಂತ ನಾವು ಕೂಡ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.